ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ನಾನು ದಿವ್ಯಾ. ನಾನು ಇವತ್ತು ಮನೆಯಿಂದ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಲ್ಮೋಸ್ಟ್ ಯಾವಾಗಲೂ ಕ್ಲೀನ್ ಆಗೇ ಇರುತ್ತೆ, ಸ್ವಲ್ಪ ಇವತ್ತು ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಲ್ಲಿ ಡಸ್ಟ್ಗಳೆಲ್ಲ ಕೂತಿರುತ್ತಲ್ವ, ಅಲ್ಲದೆ ಕಬೋರ್ಡ್ಗಳೆಲ್ಲ ಕೂಡ ಬಟ್ಟೆಗಳೆಲ್ಲ ತುಂಬಾ ಹರಡ್ಕೊಂಡು ಬಿದ್ದಿದೆ ಅಂತ ಹೇಳ್ಬೋದು. ನಾವು ಊರಿಗೆ ಹೋಗಿ ಬಂದಮೇಲೆ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡೇ ಇಲ್ಲ. ಸೊ ಇವತ್ತು ಮನೆಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಕಬೋರ್ಡ್ಗಳನ್ನೆಲ್ಲ ಕಬೋರ್ಡಲ್ಲಿ ಬಟ್ಟೆಗಳನ್ನೆಲ್ಲ ನೀಟಾಗಿ ಜೋಡಿಸಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮೊದಲು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಇವಾಗ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೇರ್ಗೆ ಒಂದು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಆಯಿಲು. ಕ್ಲೀನಿಂಗ್ ಎಲ್ಲ ಆದಮೇಲೆ ಸ್ನಾನ ಮಾಡಬೇಕಲ್ವ, ಸೊ ಅದಕ್ಕಿಂತ ಮೊದಲು ಹೇಗೆ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಟ್ರೆ ಒಂದು 2 hours ಆದಮೇಲೆ ಸ್ನಾನ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು ಓಕೆ, ನಾನು ಇವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಆಮೇಲೆ ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗೈಸ್, ನಾನು ಇವಾಗ ಹೇರ್ಗೆ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ನಾನು ಇಲ್ಲಿ ತೊಗೊಂಡಿರುವಂಥ ಆಯಿಲ್ ಬಂದುಬಿಟ್ಟು ಇದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥದ್ದು ಪ್ಯೂರ್ ಕೋಕೋನಟ್ ಆಯಿಲ್ ಅಂತ ಹೇಳ್ಬೋದು. ತೆಂಗಿನಕಾಯಿನ ಒಣಗಿಸ್ಬಿಟ್ಟು ಮಿಲ್ಲಲ್ಲಿ ಹೋಗ್ಬಿಟ್ಟು ಆಯಿಲ್ನ ತೆಕ್ಕೊಂಬಿಟ್ಟು ಮಾಡ್ಕೊಂಡಿರೋವಂಥದ್ದು ಇದು. ಇದಕ್ಕೆ ನಾನು ಒಂದು ಸ್ವಲ್ಪ ಕರಿಬೇವನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಣಗಿಸಿ ನೀರಂಶ ಇಲ್ಲದೆ ಇರೋ ಥರ ಒಣಗಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಆಯಿಲ್ಗೆ. ಅಲ್ಲದೆ ಒಂದು 4 ಸ್ಪೂನು ಮೆಂತ್ಯಕಾಳು ಬರುತ್ತಲ್ವ, ಅದನ್ನು ಕೂಡ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ, ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಫುಲ್ಲು ಒಂದು 10 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಇದು ನಿಮಗೆ ವರ್ಷಗಟ್ಟಲೆ ಕೂಡ ಇರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಹಾಳಾಗಲ್ಲ. ಕಮ್ಟು ಅಂತ ಹೇಳುತ್ತಲ್ಲ, ಕಮ್ಟು ಬರುತ್ತೆ ಅಂತ, ಆ ರೀತಿ ಕಮ್ಟೇನೂ ಬರಲ್ಲ. ನೋಡ್ತಾ ಇರ್ಬೋದು ಯಾವ ಕಲರ್ ಬಂದಿದೆ ಅಂತ ಹೇಳ್ಬಿಟ್ಟು. ಒಂದು ನಿಮಿಷ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇದು ಯಾವ ಕಲರ್ ಆಗಿದೆ ಅಂತ ಹೇಳ್ಬಿಟ್ಟು. ಕರಿಬೇವು ಮತ್ತು ಮೆಂತ್ಯಕಾಳನ್ನ ಹಾಕ್ಕೊಂಡ್ಬಿಟ್ಟು ಮಾಡಿರುವಂಥ ಆಯಿಲ್ ಇದು, ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು. ಇದೇನೆಂದರೆ ನನಗೆ ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಆಗ್ತಾಯಿತ್ತು, ಹೇರ್ ಫಾಲ್ ಆಗ್ತಾಯಿತ್ತು, ಸ್ಕಾಲ್ಪ್ ವಿಚಿಂಗ್ ಆಗ್ತಾಯಿತ್ತು. ಸೊ ನಾನು ಈ ರೀತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೇಲೇ ಟ್ರೈ ಮಾಡಿದೆ. ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ನೀವು ಕೂಡ ಬೇಕಾದರೆ ಇದನ್ನ ಮಾಡ್ಕೊಂಡು ಟ್ರೈ ಮಾಡ್ಬೋದು. ನಿಮಗೇನಾದರೂ ಡ್ಯಾಂಡ್ರಫ್ ಆಗ್ತಾಯಿದೆ, ಸ್ಕಾಲ್ಪ್ ವಿಚಿಂಗ್ ಆಗ್ತಾಯಿದೆ ಅನ್ನೋ ಹಾಗಿದ್ರೆ ನೀವು ಕೂಡ ಮನೇಲಿ ಈ ರೀತಿ ಪ್ಯೂರ್ ಕೊಕೊನಟ್ ಆಯಿಲ್ ಆಗಬೇಕು ಅಂತ ಏನಿಲ್ಲ, ಶಾಪಲ್ಲಿ ಸಿಗುವಂಥ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು. ಯಾಕಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಗೈಸ್, ನಾನು ಇವಾಗ ಇದನ್ನ ಅಪ್ಲೈ ಮಾಡ್ಕೋತೀನಿ. ಫುಲ್ ಆಯಿಲ್ ಈ ಥರ ಹಾಕ್ಕೊಟ್ಟು ಕೈಲಿ ಫುಲ್ ಸ್ಕಾಲ್ಪ್ಗೆಲ್ಲ ಆಗಬೇಕು. ಒಂದು 2 hours ನೈಟ್ ಹಾಕ್ಕೊಂಡ್ರೆ ಪರವಾಗಿಲ್ಲ, ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನಾನು ನೈಟ್ ಹಾಕೊಳ್ಳೋದು ಮರ್ತುಬಿಟ್ಟೆ, ಸೊ ಇವಾಗ ಹಾಕೋತಾ ಇದ್ದೀನಿ. ವಾರಕ್ಕೆ ಒಂದು 2 ಸಲ ಈ ರೀತಿ ಹೇರ್ಗೆ ಫುಲ್ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಗೈಸ್, ಇವಾಗ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ನೋಡ್ತಾ ಇರ್ಬೋದು ತುಂಬಾ ಜಾಸ್ತಿನೇ ಹಾಕ್ಕೊಬಿಟ್ಟಿದ್ದೀನಿ. ಇವಾಗ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ಕೋತೀನಿ. ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇದು ನನ್ನ ಮಗಳು ಮಾಡಿಟ್ಟು ಹೋಗಿರೋವಂಥದ್ದು. ಸ್ಕೂಲ್ಗೆ ಹೊರಡ್ಬೇಕಾದ್ರೆ ಈ ರೀತಿ ಎಲ್ಲನೂ ಬೆಳಿಗ್ಗೆ ಈ ಥರ ಹಾಲೆಲ್ಲ ಕುಡ್ದಿರೋಂಥ ಗ್ಲಾಸನ್ನೆಲ್ಲ ಅಲ್ಲೇ ಎಸ್ತು ಹೋಗಿದ್ದಾಳೆ. ಹಾಗೆ ಇಲ್ಲಿ ಕಿಚನ್ನಲ್ಲಿ ನಾನು ಬೆಳಿಗ್ಗೆ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಪಾತ್ರೆ ಎಲ್ಲ ಏನು ಕ್ಲೀನ್ ಆಗಿಲ್ಲ. ಇವಾಗ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಎಷ್ಟು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿದೆ. ಇವಾಗ ನಾನು ಕ್ಲೀನ್ ಮಾಡ್ಕೋಬೇಕು.
ಓಕೆ ಗೈಸ್, ನೋಡ್ತಾ ಇರ್ಬೋದು ನಾನಿಲ್ಲಿ ಸ್ನಾನನೆಲ್ಲ ಮುಗಿಸಿ ಬಂದಿದ್ದಾಯಿತು. ಇವಾಗ ದೇವರಿಗೆ ದೀಪ ಹಚ್ಚಿ ಕೈ ಮುಗಿಯೋಣ ಅಂತ ಹೇಳಿಬಿಟ್ಟು ದೀಪ ಹಚ್ತಾ ಇದ್ದೀನಿ. ಮನೆಯನ್ನೆಲ್ಲ ಕ್ಲೀನಿಂಗ್ ಮಾಡಿ ಮುಗಿಸಿ ಬರುವಷ್ಟರಲ್ಲಿ ತುಂಬಾ ಸುಸ್ತಾಗಿ ಹೋಗಿತ್ತು ಅಂತ ಹೇಳ್ಬೋದು. ಸೊ ನಾನಿಲ್ಲಿ ದೇವರಿಗೆ ದೀಪ ಹಚ್ಚಿಬಿಟ್ಟು ಊಟಕ್ಕೆ ಲಂಚ್ಗೆ ನಾನು ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ, ಜೊತೆಗೆ ರಾಗಿ ಸರಿ ಕೂಡ ಮಾಡ್ಕೊಂಡಿದ್ದೆ. ಇದನ್ನು ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಇದಾದಮೇಲೆ ನಾವು ಇಲ್ಲಿ ಈವ್ನಿಂಗು ಡಿಮಾರ್ಟ್ ಹೋಗಿದ್ವಿ ಅಂತ ಹೇಳ್ಬೋದು. ಇವಳು ನನ್ನ ಮಗಳು ಫುಲ್ ಪ್ಯಾಕ್ ಹಾಕ್ಕೊಂಡು ಹೋಗಿದ್ಲು, ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಜಾಕೆಟೆಲ್ಲ ಹಾಕ್ಕೊಂಡು ನಿಂತ್ಕೊಂಡಿದ್ದಾಳೆ, ನೋಡ್ತಾ ಇರ್ಬೋದು. ನಾವಿಲ್ಲಿ ಹೋಗ್ಬೇಕಾದ್ರೆ 7 o'clock ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು. ನನಗೆ ಸ್ವಲ್ಪ ಗ್ರಾಸರಿನ ಪರ್ಚೇಸ್ ಮಾಡಬೇಕಿತ್ತು. ಗ್ರಾಸರಿ ಸ್ವಲ್ಪ ಖಾಲಿಯಾಗಿರೋದ್ರಿಂದ ಗ್ರಾಸರಿನ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಬೇರೆ ಏನು ಪರ್ಚೇಸ್ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಹೋಗಿರಲಿಲ್ಲ. ಆಲ್ಮೋಸ್ಟ್ ನಾವು ಯಾವಾಗಲೂ ಡಿಮಾರ್ಟಲ್ಲೇ ಗ್ರಾಸರಿನೆಲ್ಲ ಬರೋದು ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಫ್ಯಾನ್ಗಳನ್ನೆಲ್ಲ ಹಾಕಿದ್ರು. ಕುಕ್ಕರ್ಗಳಾಗಿರ್ಬೋದು, ಬಾಟಲ್ಸ್ಗಳಾಗಿರ್ಬೋದು, ಎಲ್ಲನೂ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ರೈಸ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಲಂಚ್ ಬಾಕ್ಸ್ಗಳಾಗಿರ್ಬೋದು, ವಾಟರ್ ಬಾಟಲ್ಸ್ ಒಳ್ಳೊಳ್ಳೆ ಪ್ರೈಸಲ್ಲಿ ಇತ್ತು ಅಂತ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಪ್ರೈಸು ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ಬೋದು. ಮಗ್ಸ್ ಆಗಿರ್ಬೋದು, ಇಲ್ಲಿ ಲಂಚ್ ಬಾಕ್ಸ್ಗಳೆಲ್ಲ ತುಂಬಾ ಇದು ನೋಡ್ತಾ ಇರ್ಬೋದು. ಹಾಗೆ ಹ್ಯಾಂಗರ್ಗಳು ಎಲ್ಲನೂ ಕೂಡ ಇತ್ತು ಅಂತ ಹೇಳ್ಬೋದು. ಗ್ಲಾಸ್ ಜಾರ್ಗಳು ಕೂಡ ಇದ್ವು. ಇನ್ನೊಂದು ಕಡೆ ಹೋದರೆ ಇಲ್ಲಿ ಗ್ರಾಸರಿಗಳೆಲ್ಲ ಈ ಥರ ಪ್ಯಾಕ್ ಮಾಡಿ ಇಟ್ಟಿದ್ರು ಅಂತ ಹೇಳ್ಬೋದು. ಗ್ರಾಸರಿಗಳು ಕೂಡ ಕಡಿಮೆ ಪ್ರೈಸಲ್ಲೇ ಇರುತ್ತೆ ಅಂತ ಹೇಳ್ಬೋದು. ಸ್ವಲ್ಪ ಅಲ್ಲದೆ ಇಲ್ಲಿ ಲೂಸ್ ಕೂಡ ಮಾರ್ತಾಯಿದ್ರು. ಪ್ಯಾಕೆಟ್ ಬೇಕಾದರೆ ಪ್ಯಾಕೆಟ್ ಕೂಡ ತೊಗೋಬೋದು. ಹಾಗೆ ಇಲ್ಲಿ ಲೂಸ್ ಬೇಕಂದರೆ ಲೂಸ್ ಕೂಡ ನಾವು ಹಾಕೊಬರ್ಬೋದು. ಸೊ ನಾವು ಯಾವಾಗಲೂ ಡಿಮಾರ್ಟಲ್ಲೇ ಹೋಗ್ಬಿಟ್ಟು ಪರ್ಚೇಸ್ ಮಾಡ್ತೀವಿ. ತಿಂಗಳಿಗೆ ಒಂದು ಸಲ ಅಂತೂ ಡಿಮಾರ್ಟಿಗೆ ಹೋಗ್ತಾನೆ ಇರ್ತೀವಿ. ನಾನು ಈ ಸಲ ಹೋದಾಗ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು, ವಿಡಿಯೋ ಮಾಡೋಕ್ಕೂ ಕೊಡ್ತಾ ಇರಲಿಲ್ಲ. ನಾನು ಚಿಕ್ಕ ಕ್ಲಿಪ್ ತೊಗೊಂಡೆ ಅಂತ ಹೇಳ್ಬೋದು. ಈ ಥರ ಕೂಡ ಹಾಕಿದರು. ನಾವು ಮಾಮೂಲಿಯಾಗಿ ಯಾವಾಗಲೂ ವೀಕೆಂಡಲ್ಲಿ ಹೋಗ್ತಾಯಿದ್ವಿ. ಬಟ್ ಈ ಸಲ ಏನು ಮಾಡ್ತೀವಿ, ವೀಕ್ ಡೇಸಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಈವ್ನಿಂಗ್ ಹೋದ್ವಿ. ತುಂಬಾ ರಶ್ ಇತ್ತು ಅಂತ ಹೇಳ್ಬೋದು. ಕಾಲು ಹಾಕೋಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಪ್ಲಾಸ್ಟಿಕ್ ಕಂಟೈನರ್ಗಳೆಲ್ಲ ಇದ್ವು. ಹಾಗೆ ಇಲ್ಲಿ ಬ್ಯಾಗ್ಗಳನ್ನು ಕೂಡ ಹಾಕಿದರು. ಕಡಿಮೆ ಪ್ರೈಸಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಬ್ಯಾಗ್ಗಳು ಕೂಡ ಇದ್ವು ಅಂತ ಹೇಳ್ಬೋದು. ಇದಾದಮೇಲೆ ಇಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಕ್ಯೂಟ್ ಆಗಿರುವಂಥ ಬ್ಯಾಗ್ಗಳನ್ನ ಹಾಕಿದ್ರು. ನೋಡ್ತಾ ಇರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಲೇಡೀಸ್ಗೂ ಕೂಡ ಬ್ಯಾಗ್ಗಳಾಗಿರ್ಬೋದು, ಸ್ಲಿಪ್ಪರ್ಸ್ ಆಗಿರ್ಬೋದು ಹಾಕಿದ್ರು. ನೋಡ್ತಾ ಇರ್ಬೋದು, ಒಳ್ಳೆ ಕ್ವಾಲಿಟಿ ಬ್ಯಾಗ್ಗಳೆಲ್ಲ ಇದ್ವು ಅಂತ ಹೇಳ್ಬೋದು. ಇಲ್ಲಿ ಜೆಂಟ್ಸ್ದು ಸ್ಲಿಪ್ಪರ್ಸು ಹಾಗೆ ಶೂಸು ಕೂಡ ತುಂಬಾ ಹಾಕಿದ್ರು ಅಂತ ಹೇಳ್ಬೋದು. ಲೇಡೀಸ್ದು ಶೂಸ್ ಆಗಿರ್ಬೋದು ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿರೋ ಕ್ವಾಲಿಟಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದು ನಾವಿರುವಂಥ ಏರಿಯಾ ಪಕ್ಕದ ಏರಿಯಾದಲ್ಲಿ ಇರುವಂಥ ಡಿಮಾರ್ಟ್ ಇದು. ನಾವು ಯಾವಾಗಲೂ ಇಲ್ಲಿ ಬರ್ತಾನೆ ಇರ್ತೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಕುರ್ತಾಗಳಾಗಿರ್ಬೋದು, ಹಾಗೆ ದುಪ್ಪಟ್ಟಗಳಾಗಿರ್ಬೋದು, ಚಿಕ್ಕ ಮಕ್ಕಳ ಬಟ್ಟೆಗಳಾಗಿರ್ಬೋದು, ಫ್ರಾಕ್ಸು ಎಲ್ಲವನ್ನೂ ಕೂಡ ಹಾಕಿದ್ರು ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳ ಸ್ಲಿಪ್ಪರ್ ಆಗಿರ್ಬೋದು, ಚಿಕ್ಕ ಮಕ್ಕಳ ಶೂಸು ಎಲ್ಲ ಕೂಡ ಚೆನ್ನಾಗಿತ್ತು. ಬಟ್ ನಾನಿಲ್ಲಿ ಯಾವುದನ್ನು ಕೂಡ ಪರ್ಚೇಸ್ ಮಾಡಿಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೀನಿ. ಇಲ್ಲಿ ಮ್ಯಾಟ್ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ನೋಡ್ತಾ ಇರ್ಬೋದು ಎಲ್ಲನೂ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಹಾಗೆ ಪ್ರೈಸು ಕೂಡ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ನಾನಿಲ್ಲಿ ಸ್ವಲ್ಪ ಗ್ರಾಸರಿನ ತೊಗೊಳೋದಿತ್ತು. ಸೊ ಗ್ರಾಸರಿನ ಪರ್ಚೇಸ್ ಮಾಡಿಬಿಟ್ಟು ಹಾಗೆ ಕಿಚನ್ ಟವೆಲ್ಸ್ನ ಒಂದು 3-4 ತೊಗೊಂಡಿದ್ದೆ ಅಷ್ಟೇ. ಅದಾದಮೇಲೆ ಸ್ವಲ್ಪ ಸೌಟ್ಗಳು ಬೇಕಿತ್ತು, ಸೌಟನ್ನು ಪರ್ಚೇಸ್ ಮಾಡಿದೆ ಅಷ್ಟೇ ನಾನು ತೊಗೊಂಡಿದ್ದು, ಮತ್ತು ಬೇರೆ ಏನೂ ತೊಗೊಂಡಿಲ್ಲ. ಹಾಗೆ ಇಲ್ಲಿ ನೋಡ್ತಾ ಇರೋದು ಮ್ಯಾಟ್ಗಳೆಲ್ಲ ಕೂಡ ಹಾಕಿದರು.
ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಚಿಕ್ಕ ವ್ಲಾಗ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ.